ಬಳ್ಳಾರಿಯಲ್ಲಿ ಭೂಗಳ್ಳರಿಗೆ ಸಿಂಹ ಸ್ವಪ್ನವಾಗಿದೆ. ಜಿಲ್ಲಾಡಳಿತ ಭೂ ಕಬಳಿಕೆದಾರರ ನಿದ್ದೆಗೆಡಿಸಿದೆ ಜೆಸಿಬಿ ಕಾರ್ಯಾಚರಣೆ. ಕೇವಲ 2 ತಿಂಗಳಲ್ಲೇ 400 ಕೋಟಿ ಮೌಲ್ಯದ ಭೂಮಿಯನ್ನು ವಶಪಡಿಸಿಕೊಳ್ಳಲಾಗಿದೆ. ಒಳ್ಳೆ ಕೆಲಸ ಮಾಡಿದೆ ಜಿಲ್ಲಾಡಳಿತ. ಎಲ್ಲ ಕಡೆಗಳಲ್ಲಿ ಆಗಬೇಕು. ಯಾಕಂದರೆ ಸರ್ಕಾರಿ ಜಾಗವನ್ನು ನುಂಗಿ ನೀರು ಕುಡಿದಿದ್ದಾರೆ ಭೂಗಳ್ಳರು. ಹಲವು ಕಡೆಗಳಲ್ಲಿ ನಕಲಿ ದಾಖಲೆ ಸೃಷ್ಟಿ ಮಾಡಿ ಈ ಸಬ್ ರಿಜಿಸ್ಟರ್ಗಳು ಕೆಲವು ಕಡೆ ಶಾಮೀಲಾಗಿ ಬರೋಬ್ಬರಿ 84 ಎಕರೆ ಸರ್ಕಾರದ ಜಾಗ ನುಂಗಿದ್ರು ಭೂಗಳ್ಳರು. ನಕಲಿ ದಾಖಲೆ ಸೃಷ್ಟಿ ಮಾಡಿ ಕಬಳಿಸಿಬಿಟ್ಟಿದ್ರು ಖದೀಮರು. ಭೂಗಳ್ಳರ ಅಕ್ರಮ ಬಯಲಿಗೆಳೆಯೋಕೆ ವಿಶೇಷ ಟಾಸ್ಕ್ ಫೋರ್ಸ್ ಕೂಡ ರಚನೆ ಮಾಡಲಾಗಿತ್ತು. ಈಗ ಬಳ್ಳಾರಿಯ ಹೆಚ್ಚುವರಿ ಡಿಸಿ ಮೊಹಮ್ಮದ್ ಜುಬೇರ್ ಅವರ ನೇತೃತ್ವದಲ್ಲಿ ಒಂದು ಕಾರ್ಯಾಚರಣೆಯನ್ನು ಮಾಡಲಾಗಿದೆ. ಅವರ ನಿದ್ದೆಗೆಡಿಸಿದ್ದಾರೆ ಇವರು. ಹಲವು ಕಡೆಗಳಲ್ಲಿ ಸರ್ಕಾರಿ ಗೋಮಾಳಗಳು, ಕೆರೆಗಳು ಮತ್ತು ಕೆಲವು ಜಾಗಗಳು ಇವನು ಬಿಡ್ತಾನೆ ಇರಲಿಲ್ಲ. ಕಂಡು ಬಿದ್ದರೆ ಮುಗಿತು ಅವ್ರದ್ದು. ಅಲ್ಲೇನೋ ಡೀಲ್ ಆಗುತ್ತೆ, ಅಲ್ಲಿ ಯಾರೋ ಅದಕ್ಕೆ ಕಂದಾಯ ಇಲಾಖೆ ಅಧಿಕಾರಿಗಳು ಅಥವಾ ಯಾರ್ಯಾರಿರ್ತಾರೋ ಎಲ್ಲರೂ ಸಂಪರ್ಕ ಮಾಡಿ ಅವ್ರಿಗೆ ಇಂತಿಷ್ಟು ಅಂಥೇಳಿ ಎಂಜಲು ಕಾಸು ಕೊಟ್ಟು ನಕಲಿ ದಾಖಲೆಗಳನ್ನು ಕೂಡ ಸೃಷ್ಟಿ ಮಾಡಿಕೊಂಡು ತಮ್ಮ ಹೆಸರಿಗೆ ಮಾಡಿಕೊಂಡಿದ್ರು. ಜನಪ್ರತಿನಿಧಿಗಳ ಒಂದು ಕೋರಿಕೆ ಮೇರೆಗೆ ಮಾನ್ಯ ಜಿಲ್ಲಾಧಿಕಾರಿ ಶ್ರೀ ನಾಗೇಂದ್ರ ಪ್ರಸಾದ್ ಸರ್ ಅವರು ಒಂದು ಟಾಸ್ಕ್ ಫೋರ್ಸ್ ಕಮಿಟಿ ರಚನೆ ಮಾಡಿದ್ದಾರೆ. ಈ ಟಾಸ್ಕ್ ಫೋರ್ಸ್ ಕಮಿಟಿಯ ಮುಖ್ಯ ಉದ್ದೇಶ ಸರ್ಕಾರಿ ಜಮೀನು ಎಲ್ಲೆಲ್ಲಿ ಒತ್ತುವರಿ ಮಾಡಿದ್ದಾರೆ ಬಳ್ಳಾರಿ ನಗರದಲ್ಲಿ ಅದನ್ನು ಗುರುತಿಸಿ ಅದನ್ನು ತೆರವುಗೊಳಿಸೋದು ಮುಖ್ಯ ಉದ್ದೇಶ. ಈ ನಿಟ್ಟಿನಲ್ಲಿ ಈ ಟಾಸ್ಕ್ ಫೋರ್ಸು ಏಪ್ರಿಲ್ ತಿಂಗಳ 10ನೇ ತಾರೀಕಿನಿಂದ ಈವರೆಗೆ ಸುಮಾರು 6 ಕಾರ್ಯಾಚರಣೆಯನ್ನು ನಾವು ಮಾಡಿದ್ದೇವೆ. ಈ 6 ಕಾರ್ಯಾಚರಣೆಯಲ್ಲಿ ಇಲ್ಲಿವರೆಗೆ ಸುಮಾರು 83 ಎಕರೆ ಜಮೀನನ್ನು ನಾವು ವಶಕ್ಕೆ ತೊಗೊಂಡಿದ್ದೇವೆ. ಇದರಲ್ಲಿ ಎಲ್ಲ ನಮ್ಮ ಕಮಿಟಿಯ ಸದಸ್ಯರುಗಳು, AC, ತಹಸೀಲ್ದಾರ್, ಆಮೇಲೆ ಪೊಲೀಸ್ ಇಲಾಖೆ ಹಿರಿಯ ಅಧಿಕಾರಿಗಳು ಎಲ್ಲರೂ ಕೂಡ ಕೈ ಜೋಡಿಸಿದ್ದಾರೆ. ಇನ್ನೊಂದು ವಿಶೇಷ ಏನಂದರೆ ಈ ಜಮೀನಿನ ಮೌಲ್ಯ ಅಂದರೆ ಮಾರ್ಗಸೂಚಿ ಬೆಲೆ ಪ್ರಕಾರ ಕನಿಷ್ಠ ಇದು ತೊಗೊಂಡು ಕೂಡ ಸುಮಾರು ಒಂದು 400 ಕೋಟಿಯಷ್ಟು ಈ ಜಮೀನಿನ ಮೌಲ್ಯ ಆಗ್ತದೆ. ಮಾನ್ಯ ಜನಪ್ರತಿನಿಧಿಗಳ ಒಂದು ಕೋರಿಕೆ ಮೇರೆಗೆ ಮಾನ್ಯ ಜಿಲ್ಲಾಧಿಕಾರಿ ಶ್ರೀ ನಾಗೇಂದ್ರ